ಡಿಯರ್ ಸ್ಟೂಡೆಂಟ್ಸ್, ಇವಾಗ ನಾವು ಫಿಶರ್ಸ್ ಐಡಿಯಲ್ ಇಂಡೆಕ್ಸ್ ಮೆಥಡ್ನ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ವಿ. ಸೊ ಟು ಕ್ಯಾಲ್ಕುಲೇಟ್ ಫಿಶರ್ಸ್ ಐಡಿಯಲ್ ಇಂಡೆಕ್ಸ್ ನಂಬರ್, ಕೆಲವೊಂದು ಐಟಮ್ಸ್ ಕೊಟ್ಟಿರ್ತಾರೆ, ಸಚ್ ಆಸ್ ಎ ಬಿ ಸಿ ಡಿ ಇ ಐಟಮ್ಸ್ ಕೊಟ್ಟಿದ್ದಾರೆ, ಪ್ರೈಸಸ್ ಕೊಟ್ಟಿದ್ದಾರೆ, ಆ್ಯಸ್ ವೆಲ್ ಆಸ್ ಕ್ವಾಂಟಿಟಿ ಕೊಟ್ಟಿದ್ದಾರೆ. ಪ್ರೈಸಸ್ನಲ್ಲಿ ದೇರ್ ಆರ್ ಆಫ್ ಟೂ ಟೈಪ್ಸ್. ಒನ್ ಈಸ್ ಬೇಸ್ ಇಯರ್ ಆ್ಯಸ್ ವೆಲ್ ಆಸ್ ಕರೆಂಟ್ ಇಯರ್. ಬೇಸ್ ಇಯರ್ ಪ್ರೈಸಸ್ ಕೊಟ್ಟಿದ್ದಾರೆ, ಕರೆಂಟ್ ಇಯರ್ ಪ್ರೈಸಸ್ ಕೊಟ್ಟಿದ್ದಾರೆ. ಕ್ವಾಂಟಿಟಿಗೆ ಬಂದಾಗ ಬೇಸ್ ಇಯರ್ ಕ್ವಾಂಟಿಟಿನೂ ಇದೆ, ಕರೆಂಟ್ ಇಯರ್ ಕ್ವಾಂಟಿಟಿನೂ ಇದೆ. ಸೊ ಫಿಶರ್ಸ್ ಐಡಿಯಲ್ ಇಂಡೆಕ್ಸ್ ಫಾರ್ಮುಲಾ ಪ್ರಕಾರ it is a formula P01 is equals to square root of sigma P1 Q0 divided by sigma P0 Q0 into sigma P1 Q1 divided by sigma P0 Q1 into 100. So now formula ಬರ್ಕೊಂಡಿದ್ದೀವಿ. Now let us calculate the Fisher's ideal index. So ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ, ಐಟಮ್ಸ್ನ ಹಾಗೆ ಮೆನ್ಷನ್ ಮಾಡ್ತೀನಿ ಇಲ್ಲಿ. ಸೊ ಐಟಮ್ಸ್ ಎ ಬಿ ಸಿ ಡಿ ಇ ಮೆನ್ಷನ್ ಮಾಡಿದ್ದೀನಿ. P0 ಅಂತಂದರೆ ಬೇಸ್ ಇಯರ್ ಪ್ರೈಸ್. ಸೊ ಹಿಯರ್ ಬೇಸ್ ಇಯರ್ ಪ್ರೈಸ್ ಈಸ್ 2010. ಸೊ 2010ನಲ್ಲಿ ಏನು ವ್ಯಾಲ್ಯೂಸ್ ಇದೆ? 164242 16442 ಏನು ಬಂದಿದೆ ಅದನ್ನು ಹಾಗೆ ಬರ್ಕೊತೀವಿ. 16442. ಸೊ Q0 ಅಂತಂದರೆ ಕ್ವಾಂಟಿಟಿ, 0 ಅಂದರೆ ಬೇಸ್ ಇಯರ್, Q0 ಅಂತಂದರೆ ಬೇಸ್ ಇಯರ್ ಕ್ವಾಂಟಿಟಿ 2010. ಸೊ ಇದನ್ನು ನಾವು Q0 ಅಂತ ಮೆನ್ಷನ್ ಮಾಡ್ತೀವಿ. ದಿಸ್ ಇಸ್ Q0. ಸೊ Q0ನಲ್ಲಿ ಏನೆಲ್ಲ ವ್ಯಾಲ್ಯೂಸ್ ಇದೆ ಅದನ್ನು ಹಾಗೆ ಬರ್ಕೊಳ್ಳೋಣ. 100 30 40 20 80. 100 30 40 20 80. ಸೊ ನೆಕ್ಸ್ಟ್ P1 ಅಂದರೆ ಕರೆಂಟ್ ಇಯರ್ ಪ್ರೈಸ್. ಕರೆಂಟ್ ಇಯರ್ ಪ್ರೈಸ್ 2016. ಕರೆಂಟ್ ಇಯರ್ ಪ್ರೈಸ್ ಇದೆ 40 12 4 10 10. 40 12 4 10 10 ಅಷ್ಟೊಂದು ಬರ್ಕೊಂಡಿದ್ವಿ. ನೆಕ್ಸ್ಟ್ Q1 ಅಂತಂದರೆ ಕರೆಂಟ್ ಇಯರ್ ಕ್ವಾಂಟಿಟಿ. ಕರೆಂಟ್ ಇಯರ್ ಕ್ವಾಂಟಿಟಿ ಆಗಿದೆ 120 20 50 60 16 60. ಓಕೆ, ಅದನ್ನು ಹಂಗೆ ಮೆನ್ಷನ್ ಮಾಡೋಣ. ಇಟ್ ಈಸ್ 120 20 50 16 60 ಇಷ್ಟು ಮೆನ್ಷನ್ ಮಾಡಿದ್ವಿ. ಸೊ P1 Q0. ಸೊ ಇವನ್ ನಾನು ಹೇಗೆ ಇವನ್ನೆಲ್ಲ ಮೆನ್ಷನ್ ಮಾಡಿದ್ವಿ ಅಂದರೆ, ಆ್ಯಸ್ ದೇರ್ ಇಸ್ ಇನ್ ಫಾರ್ಮುಲಾ P1 Q0 ಇದೆ, P1 Q0 ಮೆನ್ಷನ್ ಮಾಡಿದ್ವಿ. P0 Q0 ಇದೆ, P0 Q0 ಮೆನ್ಷನ್ ಮಾಡಿದ್ವಿ. P1 Q1 ಇದೆ, P1 Q1 ಮೆನ್ಷನ್ ಮಾಡಿದ್ವಿ. P0 Q1 ಇದೆ, P0 Q1 ಮೆನ್ಷನ್ ಮಾಡಿದ್ವಿ. ಸೊ ಇದಿಷ್ಟು ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ P1 Q0. ಸೊ P1 ಅಂತಂದರೆ ಕರೆಂಟ್ ಇಯರ್ ಪ್ರೈಸ್, Q0 ಅಂತಂದರೆ ಬೇಸ್ ಇಯರ್ ಕ್ವಾಂಟಿಟಿ. ಸೊ P1 ಇಂಟು Q0 40 ಇಂಟು 100 ಮಾಡಿದ್ರೆ 4000 ಬರುತ್ತೆ. ನೆಕ್ಸ್ಟ್ 12 ಇಂಟು 30 ಮಾಡಬೇಕು. ಸೊ 12 ಇಂಟು 30 ಮಾಡಿದ್ರೆ 360 ಬರುತ್ತೆ. ನೆಕ್ಸ್ಟ್ 160. ಓಕೆ, ಸೊ ಹಿಯರ್ 160 ಆದಮೇಲೆ P1 Q0 10 ಇಂಟು 20 200 ಬರುತ್ತೆ. ನೆಕ್ಸ್ಟ್ 10 ಇಂಟು 80 ಮಾಡಿದ್ರೆ 800 ಬರುತ್ತೆ. ಸೊ ನೆಕ್ಸ್ಟ್ P0 Q0 ಬರೋಣ. P0 Q0 ಮಲ್ಟಿಪ್ಲೈ ಮಾಡಬೇಕು. 16 ಇಂಟು 100 1600 ಬರುತ್ತೆ.
1600. Next 4 into 30 120 ಬರುತ್ತೆ. 2 into 40 80 ಬರುತ್ತೆ. ನೆಕ್ಸ್ಟು 4 into 20 80 ಬರುತ್ತೆ. 8 into 20 160 ಬರುತ್ತೆ. ಸೊ ನೆಕ್ಸ್ಟ್ P1 Q1 into Q1 ಮಾಡಬೇಕು. ಸೊ 40 into 120 ಮಾಡಿದರೆ 4800 ಬರುತ್ತೆ. ನೆಕ್ಸ್ಟ್ 240 12 into 20 ಮಾಡಿದ್ರೆ ವಿ ವಿಲ್ ಗೆಟ್ 240. 4 into 50 200 ಬರುತ್ತೆ. ನೆಕ್ಸ್ಟ್ 10 into 60 160 ಬರುತ್ತೆ. ನೆಕ್ಸ್ಟ್ 10 into 60 600 ಬರುತ್ತೆ. ನೆಕ್ಸ್ಟ್ P0 Q1 ಅಂದರೆ ಇದು, Q1 ಅಂದರೆ ಇದು. 16 into 120. ಸೊ 16 into 120 ಮಾಡಿದ್ರೆ 1920 ಬರುತ್ತೆ. ಸೊ ನೆಕ್ಸ್ಟ್ P0 Q1 4 into 20 80 ಬರುತ್ತೆ. ನೆಕ್ಸ್ಟ್ 2 into 50 ಮಾಡಿದ್ರೆ 100 ಬರುತ್ತೆ. ಸೊ ನೆಕ್ಸ್ಟ್ 4 into 16 64 ಬರುತ್ತೆ. ನೆಕ್ಸ್ಟ್ 2 into 60 ಮಾಡಿದ್ರೆ 120 ಬರುತ್ತೆ. ರೈಟ್. ಈಗ ಎಷ್ಟು ಆ್ಯಡ್ ಮಾಡಬೇಕು, ಯಾವ್ದು ಆ್ಯಡ್ ಮಾಡಬೇಕು ಅಂದರೆ P1 Q0 P0 Q0 P1 Q1 P0 Q1 ಇಷ್ಟು ಆ್ಯಡ್ ಮಾಡಬೇಕು. ಸೊ ಇಫ್ ವಿ ಆ್ಯಡ್ ಆಲ್ ದೀಸ್ ಥಿಂಗ್ಸ್ ವಿ ವಿಲ್ ಗೆಟ್, ಸೊ ಸಿಗ್ಮಾ P1 Q0 ಇಸ್ ಈಕ್ವಲ್ಸ್ ಟು ಆ್ಯಡ್ ಮಾಡಿದ್ರೆ 5520 ಬರುತ್ತೆ. ನೆಕ್ಸ್ಟ್ P0 Q0 ಸಿಗ್ಮಾ P0 Q0 ಸಮ್ ಆಫ್ P0 Q0 ಇಸ್ ಈಕ್ವಲ್ಸ್ ಟು 2043 ಬರುತ್ತೆ. ನೆಕ್ಸ್ಟ್ ಸಮ್ ಆಫ್ P1 Q1 ಮಾಡಿದ್ರೆ we get 6000. ಹಿಯರ್ ಸಮ್ ಆಫ್ P0 Q1 ಮಾಡಿದ್ರೆ 2284 ಬರುತ್ತೆ. ಸೊ ಈಗ ಏನು ಫಿಶರ್ ಐಡಿಯಲ್ ಇಂಡೆಕ್ಸ್ ಫಾರ್ಮುಲಾ ಇದೆ ಅದನ್ನು ಎಕ್ಸಿಕ್ಯೂಟ್ ಮಾಡೋಣ. ಈಗ ಫಿಶರ್ಸ್ ಐಡಿಯಲ್ ಇಂಡೆಕ್ಸ್ ಫಾರ್ಮುಲಾ ಇನ್ನೊಂದು ಸತಿ ಬರ್ಕೊಳ್ಳೋಣ. ಸೊ ಫಿಶರ್ಸ್ ಐಡಿಯಲ್ ಇಂಡೆಕ್ಸ್ ಫಾರ್ಮುಲಾ ಏನು ಹೇಳುತ್ತೆ, P01 ಇಸ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ ಸಿಗ್ಮಾ P1 Q0 ಡಿವೈಡೆಡ್ ಬೈ ಸಿಗ್ಮಾ P0 Q0 ಇಂಟು ಸಿಗ್ಮಾ P1 Q0 ಸಿಗ್ಮಾ P1 Q1 ಡಿವೈಡೆಡ್ ಬೈ ಸಿಗ್ಮಾ P0 Q1. ಸೊ ಸ್ಕ್ವೇರ್ ರೂಟ್ ಇಂಟು 100. ಸೊ ಹಿಯರ್ ನಮಗೆ ಬಂದಿರೋ ಆನ್ಸರ್ ಪ್ರಕಾರ ಸಿಗ್ಮಾ P1 Q0 ವ್ಯಾಲ್ಯೂ ಎಷ್ಟಿದೆ, 5520 ಡಿವೈಡೆಡ್ ಬೈ ಸಿಗ್ಮಾ P0 Q0 ವ್ಯಾಲ್ಯೂ ಎಷ್ಟಿದೆ, 2043 ಇಂಟು ಸಿಗ್ಮಾ P1 Q1 ಎಷ್ಟಿದೆ, 6000 ಡಿವೈಡೆಡ್ ಬೈ ಸಿಗ್ಮಾ P0 Q1 ಬಂದು 2284. ಸೊ ಅಷ್ಟಕ್ಕೂ ಸ್ಕ್ವೇರ್ ರೂಟ್ ಹಾಕಬೇಕು ಇಂಟು 100. ಓಕೆ, ನಮಗೆ ವ್ಯಾಲ್ಯೂಸ್ ಏನು ಬಂದಿದೆ ಅದನ್ನು ಕ್ಯಾಲ್ಕುಲೇಟ್ ಮಾಡೋಣ. ಸೊ ನಮ್ಗೆ ಬಂದಿರೋದು 5520 ಡಿವೈಡ್ ಬೈ 2043. 5520 ಡಿವೈಡೆಡ್ ಬೈ 2043 ಮಾಡಿದ್ರೆ ವಿಲ್ ಗೆಟ್ 2.70. ಅದನ್ನು ಮೆನ್ಷನ್ ಮಾಡೋಣ. ಈಸ್ ಈಕ್ವಲ್ಸ್ ಟು 2.70
ಇಂಟು 6000 ಡಿವೈಡೆಡ್ ಬೈ 2284. 6000 divided by 2284, 2.626, 2.62 is the square root into 100. Into 100. So 2.70 into 2.62 ಮಾಡಿದ್ರೆ 7.074. 7.074. ಸೊ 2.70 ಇಂಟು 2.62 ಮಾಡಿದ್ರೆ 7.074 ಬರುತ್ತೆ. ಸ್ಕ್ವೇರ್ ರೂಟ್ ಹಾಕ್ತೀವಿ, ಈ ಇಂಟು 100 ಹಂಗೆ ಬರ್ಕೊತೀವಿ, ಇಂಟು 100. ಸೊ ಸ್ಕ್ವೇರ್ ರೂಟ್ ಆಫ್ 7.074 ಸ್ಕ್ವೇರ್ ರೂಟ್ ಆಫ್ 074 ಮಾಡಿದ್ರೆ ವಿಲ್ ಗೆಟ್ 2.659. 2.659 ಇಂಟು 100 ಹಾಗೆ ಬರ್ಕೊತೀವಿ. ಸೊ 0.659 ಏನು ಆನ್ಸರ್ ಬಂದಿದೆ ಅದನ್ನು ಇಂಟು 100 ಮಾಡಿದ್ರೆ ವಿಲ್ ಗೆಟ್ 265.96. 265.96 ಅಥವಾ ಇದನ್ನು 266 ಅಂತಲೂ ಬರೀಬೋದು. ಯಾಕೆ ಅಂತಂದರೆ ಆ್ಯಸ್ 5.96 ಇಲ್ಲಿ 0.5ಗಿನ್ನ ಜಾಸ್ತಿ ಇರೋದ್ರಿಂದ ವ್ಯಾಲ್ಯೂ 266 ಅಂತ ಬರೀಬೋದು. ಸೊ ದಿಸ್ ಈಸ್ ದ ಫೈನಲ್ ಆನ್ಸರ್. P01 is equals to 265.96 or 266. ಇದು ಫಿಶರ್ ಐಡಿಯಲ್ ಇಂಡೆಕ್ಸ್ ಪ್ರಕಾರ ಬಂದಿರುವಂಥ ವ್ಯಾಲ್ಯೂ.